ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಬದಲಾಗ್ತಾ ಇದೆ. ಅದರಲ್ಲೂ ತನ್ನ ವಿದೇಶಾಂಗ ನೀತಿ ನಿರೂಪಣೆಗಳಲ್ಲಿ ಭಾರತ ದೊಡ್ಡ ಬದಲಾವಣೆಗಳನ್ನು ಮಾಡ್ಕೊತಾ ಇದೆ. ಮಡಿವಂತಿಕೆಯನ್ನು ಬಿಡ್ತಾ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳು, ಶಕ್ತಿಶಾಲಿ ದೇಶಗಳು ಅಗತ್ಯಕ್ಕೆ ತಕ್ಕಂತೆ ಹೇಗೆ ವರ್ತಿಸುತ್ತವೋ ಅದೇ ಥರ ಭಾರತವು ಸಿದ್ಧವಾಗ್ತಾ ಇದೆ. ಅದರ ಅಂಗವಾಗಿ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿನ ತಾಲಿಬಾನ್ ಜೊತೆ ಭಾರತದ ಸಂಬಂಧಗಳು ಮತ್ತಷ್ಟು ನಿಕಟ ಆಗ್ತಾ ಇವೆ. ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ತಾಲಿಬಾನ್ನ ವಿದೇಶಾಂಗ ಸಚಿವರ ಜೊತೆ ನೇರವಾಗಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಇಲ್ಲಿ ಒಂದು ದೇಶದ ವಿದೇಶಾಂಗ ಸಚಿವರ ಜೊತೆ ಇನ್ನೊಂದು ದೇಶದ ವಿದೇಶಾಂಗ ಸಚಿವರು ಮಾತುಕತೆ ನಡೆಸೋದ್ರಲ್ಲಿ ವಿಶೇಷ ಏನಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆ ವಿಶೇಷತೆ ಏನು ಮತ್ತು ಅದರ ಪರಿಣಾಮ ಫಲಶ್ರುತಿಗಳು ಹೇಗಿರುತ್ತವೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಚುನಾಯಿತ ಸರ್ಕಾರ ಅಥವಾ ಅಮೆರಿಕ ಬೆಂಬಲಿತ ಸರ್ಕಾರ ಇದ್ದಷ್ಟು ದಿನ ಭಾರತ ಮತ್ತು ಆಫ್ಘನ್ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಕಾಲಕ್ರಮೇಣ ಅಲ್ಲಿನ ಅಧ್ಯಕ್ಷ ಅಶ್ರಫ್ ಘನಿ ಅಮೆರಿಕಾದ ಮಾತು ಕೇಳೋದನ್ನು ನಿಲ್ಲಿಸಿ ಸ್ವಂತ ನಿರ್ಧಾರಗಳನ್ನು ತಗೋತಾ ಇದ್ದಾರೆ ಅಂತ ಅನ್ನಿಸಿದ ಕೂಡಲೇ ಅವರು ಅಮೆರಿಕಾಗೂ ಬೇಡ ಆದರೂ ಅಮೆರಿಕ ಆಫ್ಘನಿಸ್ತಾನದ ಚುನಾಯಿತ ಸರ್ಕಾರವನ್ನು ನಡು ನೀರಲ್ಲಿ ಕೈಬಿಟ್ಟು 2021ರಲ್ಲಿ ಅಲ್ಲಿಂದ ಎದ್ದು ಹೋಯಿತು. ಇನ್ನು ಹೆಚ್ಚು ಸಂಘರ್ಷಕ್ಕೆ, ರಕ್ತಪಾತಕ್ಕೆ ಅವಕಾಶ ಇಲ್ಲದ ಹಾಗೆ ಅಶ್ರಫ್ ಕೂಡ ಅಧಿಕಾರವನ್ನು ತಾಲಿಬಾನಿಗಳಿಗೆ ಬಿಟ್ಟು ಕೊಟ್ಟರು. ಅಲ್ಲಿಂದ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾಯಿತು. ಗೆಳೆಯರೆ, ತಾಲಿಬಾನಿಗಳು ಅಧಿಕಾರ ಹಿಡಿದಾಗ ನೀವು ನೋಡಬೇಕಿತ್ತು, ಬೇಗಾನಿ ಶಾದಿಮೆ ಅಬ್ದುಲ್ಲಾ ದಿವಾನಾ ಅನ್ನೋ ಹಾಗೆ ತುಂಬ ಮೆರೆದಾಡಿದ್ದು ಪಾಕಿಸ್ತಾನ. ಅಮೆರಿಕ ಅಲ್ಲಿ ಒಂದಷ್ಟು ಆಯುಧಗಳನ್ನು ಬಿಟ್ಟು ಹೋಗಿತ್ತು, ಅದೆಲ್ಲ ನಮಗೆ ಸಿಗುತ್ತೆ. ತಾಲಿಬಾನ್ ಕೈಗೆ ಅಧಿಕಾರ ಸಿಕ್ಕ ಮೇಲೆ ಅಲ್ಲಿನ ಮುಜಾಹಿದೀನ್ಗಳಿಗೆ ಇನ್ನೇನು ಕೆಲಸ ಇರೋದಿಲ್ಲ. ಅವರನ್ನು ಈ ಹಿಂದೆ ಅಂದರೆ 1990ರಲ್ಲಿ ಬಳಸ್ಕೊಂಡ ಹಾಗೆ ಕಾಶ್ಮೀರದಲ್ಲಿ ಬಳಸ್ಕೊಂಡು ಬಿಡಬಹುದು. ಭಾರತದ ವಿರುದ್ಧ ಕಾದಾಡೋದಕ್ಕೆ ನಮಗೆ ಪುಗ್ಸೆಟ್ಟೆ ಮುಜಾಹಿದೀನ್ಗಳು, ಟ್ರೈನ್ಡ್ ಮುಜಾಹಿದೀನ್ಗಳು ಸಿಗ್ತಾರೆ ಅಂತೆಲ್ಲ ಪಾಕಿಸ್ತಾನ ಸಂಭ್ರಮಿಸ್ತು. ಅಲ್ಲಿ ಯಾರು ಅಧಿಕಾರ ತಗೋಬೇಕು, ಯಾರು ಏನಾಗಬೇಕು ಅನ್ನೋದರಲ್ಲಿ ರಾಜಿ ಪಂಚಾಯಿತಿಗೆ ಕೂಡ ಪಾಕಿಸ್ತಾನದ ಅವತ್ತಿನ ISI ಮುಖ್ಯಸ್ಥ ಫೈಜ್ ಹಮೀದ್ ಹೋದ. ತಾಲಿಬಾನಿಗಳು ಆಡಳಿತವನ್ನು ಕೈಗೆತ್ತಿಕೊಂಡ್ರು. ಅವರಿಗೆ ಜಗತ್ತಿನ ಯಾವ ದೇಶವೂ ಮಾನ್ಯತೆಯನ್ನು ಕೊಡಲಿಲ್ಲ. ಭಾರತ ಕೂಡ ತಾಲಿಬಾನ್ ಆಡಳಿತವನ್ನು ಮಾನ್ಯ ಮಾಡಲಿಲ್ಲ. ಆದರೆ ಚೈನಾ ಹಾಗೂ ಪಾಕಿಸ್ತಾನಗಳು ಅಲ್ಲಿ ಮೊದಲು ತಮ್ಮ ರಾಯಭಾರ ಕಚೇರಿಗಳನ್ನು ತೆರೆದು. ಗೆಳೆಯರೆ, ಚೈನಾದ ಹತ್ರ ಕೊಡೋದಿಕ್ಕಿದೆ, ಆದರೆ ಅವರು ಏನನ್ನೂ ಸುಮ್ಮನೆ ಕೊಡೋದಿಲ್ಲ. ಇನ್ನು ಪಾಕಿಸ್ತಾನದ ಹತ್ರ ಏನಿದೆ, ಅವರು ಈ ಆಫ್ಘನಿಸ್ತಾನವನ್ನೇ ಹರಕಂಡು ತಿನ್ನೋದಕ್ಕೆ ಶುರು ಮಾಡಿದರು. ಅವರ ಡ್ರಗ್ಸನ್ನು ತರಿಸ್ಕೊಂಡು ಅದನ್ನು ಕಳ್ಳ ಮಾರ್ಗಗಳ ಮೂಲಕ ಭಾರತ ಸೇರಿದಂತೆ ನಾನಾ ಕಡೆಗಳಿಗೆ ಕಳುಹಿಸೋದಕ್ಕೆ ಶುರು ಮಾಡಿದರು. ಡಾಲರ್ ಸ್ಮಗ್ಲಿಂಗ್ ಮಾಡಿಸಿದ್ರು. ಅವರಿಗೂ ಸಾಲ ಹೇಳೋದಕ್ಕೆ ಶುರು ಮಾಡಿದರು. ಒಂಥರ ಭೂಕೇಕೋ ಭೂಕೆ ಮಾರ ಅನ್ನೋ ಪರಿಸ್ಥಿತಿ. ನೋಡೋವರೆಗೆ ನೋಡಿದ ತಾಲಿಬಾನು ಪಾಕಿಸ್ತಾನವನ್ನು ಹಚ ಅಂತು. ಭಾರತದ ಕಡೆಗೆ ಕೈ ಚಾಚೋದಕ್ಕೆ ಶುರು ಮಾಡ್ತು. ದೇಹಿ ಅಂತ ಬಂದವರಿಗೆ ಯಾರಿಗೂ ಇಲ್ಲ ಅನ್ನೋ ಅಭ್ಯಾಸವೇ ಭಾರತಕ್ಕಿಲ್ವಲ್ಲ. ಸೊ ಆಫ್ಘನಿಸ್ತಾನಕ್ಕೆ ಆಹಾರ, ಔಷಧಗಳನ್ನು, ಬಟ್ಟೆಗಳನ್ನು, ಅಗತ್ಯ ವಸ್ತುಗಳನ್ನು ಭಾರತ ಟ್ರಕ್ ಗಟ್ಟಲೆ ತುಂಬಿಸಿ ಕಳುಹಿಸಿಕೊಡ್ತು. ಗೋಧಿ ಕೊಡ್ತು. ಮಾನವೀಯ ಸಹಾಯಗಳು ಅಂತ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಮಾಡ್ತು. ಒಂದ್ ಕಡೆ ಚೈನಾ ವ್ಯಾಪಾರ ಮಾಡ್ತಾ ಇದ್ರೆ ಭಾರತ ಯಾವ ನಿರೀಕ್ಷೆಯೂ ಇಲ್ಲದೆ ಆಹಾರ ಸಾಮಗ್ರಿಯನ್ನ ಒದಗಿಸಿ ಕೊಡ್ತಾ ಹೋಯ್ತು. ತಾಲಿಬಾನಿಗಳು ಖುಷಿ ಆಗೋದಕ್ಕೆ ಅಷ್ಟು ಸಾಕಿತ್ತು. ಆನಂತರ 2022ರಲ್ಲಿ ಭಾರತದ ಟೆಕ್ನಿಕಲ್ ಟೀಮ್ ಆಫ್ಘನಿಸ್ತಾನಕ್ಕೆ ಹೋಯ್ತು. ಮಾನವೀಯ ನೆರವನ್ನು ಮುಂದುವರಿಸೋದಕ್ಕೆ ಶುರು ಮಾಡ್ತು. ಅಲ್ಲಿ ನಮ್ಮ ಡ್ಯಾಮ್ಗಳಿವೆ, ಆಸ್ಪತ್ರೆಗಳಿವೆ, ರಸ್ತೆಗಳನ್ನು ಭಾರತ ಮಾಡಿದೆ. ಅವರಿಗೆ ಪಾರ್ಲಿಮೆಂಟ್ ಕಟ್ಟಡವನ್ನು ಭಾರತ ಕಟ್ಟಿಕೊಟ್ಟಿದೆ. ಏನು ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಭಾರತದ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ಅವರು ಹೊಡೆದು ಹಾಕ್ತಾರೆ, ಪಾರ್ಲಿಮೆಂಟನ್ನು ಕೆಡವುತ್ತಾರೆ. ಈ ಹಿಂದೆ ಬುದ್ಧನ ಬೃಹತ್ ವಿಗ್ರಹಗಳನ್ನೇ ಅವರು ಬಿಡಲಿಲ್ಲ, ಈಗ ಭಾರತದ ಹೂಡಿಕೆಗಳನ್ನು ಬಿಡ್ತಾರ, ಎಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗಾಗತ್ತೆ ಅಂತ ಪಾಕಿಸ್ತಾನ ಮಾತಾಡ್ತಾ ಇತ್ತು. ಆದರೆ ಈ ಬಾರಿ ಅದೇನೂ ಆಗಲಿಲ್ಲ. ಅಲ್ಲಿ ಶೇರ್ ಅಬ್ಬಾಸ್, ಸ್ಥಾನಿಕ್ ಜಾಯ್ ತರದ ಕೆಲ ಬುದ್ಧಿವಂತ ನಾಯಕರು ಇದ್ರು. ಈ ಸ್ಥಾನಿಕ್ ಜಾಯ್ ಭಾರತದಲ್ಲಿ ತರಬೇತಿಯನ್ನು ಪಡ್ಕೊಂಡು ಹೋದವರು. ಹೀಗಾಗಿ ಆತನಿಗೆ ಭಾರತದ ಬಗ್ಗೆ ಸ್ವಲ್ಪ ಹೆಚ್ಚೇ ಗೊತ್ತಿದೆ. ಸೊ ಆಫ್ಘನಿಸ್ತಾನ ಭಾರತದ ಜೊತೆಗಿನ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ತಾ ಹೋಯಿತು. 2025ರ ಜನವರಿಯಲ್ಲಿ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿಯನ್ನ ಭೇಟಿ ಮಾಡಿದ್ರು. ಹಾಗೆ ಮತ್ತೊಬ್ಬ ವಿದೇಶಾಂಗ ಇಲಾಖೆಯ ಅಧಿಕಾರಿ ಆನಂದ್ ಪ್ರಕಾಶ್ ಕಾಬೂಲ್ಗೆ ಹೋದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಆಫ್ಘನಿಸ್ತಾನ ಹಾಗೂ ಭಾರತದ ಸಂಬಂಧಗಳು ದಿನೇ ದಿನೇ ಗಟ್ಟಿಯಾಗ್ತಾ ಹೋದವು. ಗೆಳೆಯರೆ, ಎಷ್ಟು ಗಟ್ಟಿಯಾದವು ಅಂದರೆ
ಮೊನ್ನೆ ಪೆಹಲ್ಗಾಂವ್ ಘಟನೆ ಆಯ್ತಲ್ಲ, ಅದನ್ನು ಮುಕ್ತವಾಗಿ ಖಂಡಿಸಿದ ದೇಶಗಳ ಪೈಕಿ ಆಫ್ಘನಿಸ್ತಾನ ಕೂಡ ಒಂದು. ಅಷ್ಟೇ ಅಲ್ಲ, ಪಾಕಿಸ್ತಾನ ಪೆಹಲ್ಗಾಮ್ ಘಟನೆಯನ್ನ ಫಾಲ್ಸ್ ಫ್ಲಾಗ್ ಆಪರೇಷನ್ ಅಂದ್ರೆ ಭಾರತ ಬೇಕಂತಲೇ ಮಾಡಿಸಿಕೊಂಡ ಕೃತ್ಯ ಇದು, ಅವ್ರು ನಮ್ಮ ಮೇಲೆ ಗೂಬೆ ಕೂರಿಸೋದಿಕ್ಕೆ ಇದನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಸುಳ್ಳು ಬೊಗಳೋದಿಕ್ಕೆ, ಸುಳ್ಳು ಸುದ್ದಿಗಳನ್ನು ಹಬ್ಸೋದಿಕ್ಕೆ ಶುರು ಮಾಡಿದಾಗ ಪಾಕಿಸ್ತಾನದ ಈ ನೆರೆಟಿವ್ ಅನ್ನ ನೇರವಾಗಿ ಖಂಡಿಸಿ ಇದು ಖಂಡಿತ ಪಾಕಿಸ್ತಾನ ಮಾಡಿದ ಕೃತ್ಯ ಅಂತ ಗಟ್ಟಿ ದನಿಯಲ್ಲಿ ಹೇಳಿದ ಇಸ್ಲಾಮಿಕ್ ದೇಶ ಆಫ್ಘನಿಸ್ತಾನ. ಅಲ್ಲ, ಇದ್ಯಾಕೆ ಹೀಗೆ ಭಾಯಿ ಭಾಯಿ ನಾರಹೆ ಅನ್ನೋ ಥರದ ಪರಿಸ್ಥಿತಿ ಅಂತ ನಿಮಗನ್ನಿಸಬಹುದು. ಪಾಕಿಸ್ತಾನದ ಬಗ್ಗೆ ಆಫ್ಘನರಿಗೆ, ಅಲ್ಲಿನ ತಾಲಿಬಾನಿಗಳಿಗೆ ಯಾವ ಒಳ್ಳೆಯ ಅಭಿಪ್ರಾಯನೂ ಇಲ್ಲ. ಆಫ್ಘನ್ ಪಾಕ್ ನಡುವೆ ಗಡಿ ಸಂಘರ್ಷ ಇದೆ. ಹಾಗೆ ಅಮೆರಿಕ ಜೊತೆ ಸೇರಿ ತಾಲಿಬಾನಿಗಳನ್ನು ಪಾಕಿಸ್ತಾನ ಕೊಂದು ಹಾಕ್ತು ಅನ್ನೋ ಸಿಟ್ಟು ಕೂಡ ಅವರಿಗಿದೆ. ನಿಮಗೆ ಇಲ್ಲೊಂದು ಚಿಕ್ಕ ವಿಡಿಯೋ ಇದೆ, ತೋರಿಸ್ತೀನಿ ನೋಡಿ. ಇದರಲ್ಲಾತ ಭಾರತ ಪಾಕಿಸ್ತಾನಿ ಸೈನಿಕರನ್ನ ಕೊಲ್ಲೋ ಮೂಲಕ ನಮ್ಮ 50 ವರ್ಷಗಳ ಸೇಡನ್ನ ತೀರಿಸಿದೆ ಅಂತ ಮಾತಾಡ್ತಾ ಇದ್ದಾನೆ. ಇದು ಆಫ್ಘನ್ ಜನಕ್ಕೆ ಪಾಕಿಸ್ತಾನದ ಬಗ್ಗೆ ಇರೋ ಸಿಟ್ಟು, ಅಸಹನೆ. आज हमारे भाई ने हमारे 50 साल दुश्मन को मारा. ये वो बुज़दिल दुश्मन है जो 50 सालों में हमारा मुल्क को इन लोगों ने तबाह किया. ಹೀಗಾಗಿನೇ ಅಲ್ಲಿನ ತೆಹರೀಕಿ ತಾಲಿಬಾನ್ ಸಂಘಟನೆ ಪಾಕಿಸ್ತಾನದ ರಕ್ತ ಕುಡಿತಾ ಇದೆ. ಆ TTPನ ಕಂಟ್ರೋಲ್ ಮಾಡಿ ಅಂತ ಪಾಕಿಸ್ತಾನ ಆಫ್ಘನಿಸ್ತಾನದ ತಾಲಿಬಾನ್ಗೆ ಹೇಳುತ್ತೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ನಿಮ್ಮ ಆಂತರಿಕ ವಿಷಯ, ನೀವು ಬಗೆಹರಿಸ್ಕೊಳ್ಳಿ ಅಂತ ಆಫ್ಘನಿಸ್ತಾನದ ತಾಲಿಬಾನ್ ಪಾಕಿಸ್ತಾನಕ್ಕೆ ಹೇಳುತ್ತೆ. ಆದರೆ ಆಫ್ಘನ್ ತಾಲಿಬಾನರ ನೆರವಿಲ್ಲದೆ ಈ TTP ಅನ್ನೋದಿಲ್ಲ. ಇದೇ ಕಾರಣಕ್ಕೆ ಆಫ್ಘನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತು. ಆಫ್ಘನರು ಗಡಿಯಲ್ಲಿ ಪಾಕಿ ಸೈನಿಕರನ್ನು ಹೊಡೆದು ಕೊಂದರು. ಆಫ್ಘನಿಸ್ತಾನ ತನ್ನಲ್ಲಿನ ಸಾವಿರಾರು ಆಫ್ಘನ್ ನಿರಾಶ್ರಿತರನ್ನು ವಾಪಸ್ ಕಳುಹಿಸಿಕೊಡ್ತು. ಈ ಎಲ್ಲ ಸಿಟ್ಟುಗಳು ಆಫ್ಘನಿಸ್ತಾನಕ್ಕೆ ಪಾಕಿಸ್ತಾನದ ವಿರುದ್ಧ ಇದೆ. ಹೀಗಾಗಿ ಅವರು ಭಾರತದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಇನ್ನು ಇದರಿಂದ ಭಾರತಕ್ಕೇನು ಲಾಭ, ಆಫ್ಘನಿಸ್ತಾನಕ್ಕೇನು ಲಾಭ? ಇನ್ನು ಭಾರತ ಚುನಾಯಿತವಲ್ಲದ ಸರ್ಕಾರಗಳ ಜೊತೆಗಿನ ಸಂಬಂಧಗಳನ್ನು ಬೆಳೆಸೋದಿಲ್ವಲ್ಲ, ಇಲ್ಲಿ ಯಾಕೆ ಹೀಗೆ ಮಾಡ್ತಾ ಇದೆ? ಗೆಳೆಯರೆ, ನಿಜ, ಭಾರತಕ್ಕೊಂದು ಹಳೆಯ ಮಡಿವಂತಿಕೆಯ ನಿಲುವಿದೆ. ನಾವು ಚುನಾಯಿತ ಅಲ್ಲದ ಡಿಕ್ಟೇಟರ್ ಆಡಳಿತದ ಸರ್ಕಾರಗಳ ಜೊತೆ ಸಂಬಂಧ ಇಟ್ಟುಕೊಳ್ಳೋದಿಲ್ಲ, ಅಂಥ ಸರ್ಕಾರಗಳಿಗೆ ಮಾನ್ಯತೆ ಕೊಡೋದಿಲ್ಲ. ಮಾನವ ಹಕ್ಕುಗಳನ್ನು ಕಾಪಾಡದ ಸರ್ಕಾರಗಳು ನಮ್ಮ ದೃಷ್ಟಿಯಲ್ಲಿ ಸರ್ಕಾರಗಳಲ್ಲ. ವಿಶ್ವಸಂಸ್ಥೆ ಮಾನ್ಯತೆ ಕೊಡದೇ ಇದ್ರೆ ನಾವು ಮಾನ್ಯತೆ ಕೊಡೋದಿಲ್ಲ. ಈ ಥರದ ಒಂದಷ್ಟು ವಿಚಿತ್ರ ನಿಲುವುಗಳು ಭಾರತಕ್ಕಿದ್ವು. ಆದರೆ ಈ ಬಾರಿ ಆ ಹಳೆಯ ಮಡಿವಂತಿಕೆಯನ್ನು ಭಾರತ ಕೊಡುಕೊಳ್ತಾ ಇರೋ ಹಾಗೆ ಕಾಣ್ತಾ ಇದೆ. ಯಾಕೆಂದ್ರೆ ಮ್ಯಾನ್ಮಾರ್ನಲ್ಲಿನ ಸೇನಾ ಸರ್ಕಾರದ ಜೊತೆ ಭಾರತ ಸಂಬಂಧಗಳನ್ನು ಮುಂದುವರಿಸ್ತಾ ಇದೆ. ಹಾಗೆ ಅರಾಕನ್ ಆರ್ಮಿಯ ಜೊತೆ ಕೂಡ ಒಳ್ಳೆಯ ಬಾಂಧವ್ಯವನ್ನು ಭಾರತ ಮೇಂಟೈನ್ ಮಾಡ್ತಾ ಇದೆ. ಯಾಕೆಂದರೆ ಮ್ಯಾನ್ಮಾರಲ್ಲಿ ಭಾರತದ ಹೂಡಿಕೆಗಳಿವೆ. ಸೊ ಮ್ಯಾನ್ಮಾರಲ್ಲಿ ಯಾವ ಸರ್ಕಾರ ಇದ್ರೂ ಭಾರತ ಅವ್ರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು ಅಂತಲೇ ಬಯಸುತ್ತೆ. ಹಾಗೆ ಆಫ್ಘನಿಸ್ತಾನಕ್ಕೆ ಮಾನ್ಯತೆ ಕೊಡದೇ ಇದ್ರೂ ಕೂಡ ಅವರ ಜೊತೆಗಿನ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಭಾರತ. ಆ ಮೂಲಕ ನಾವು ಹಳೆಯ ಭಾರತ ಅಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಅಲ್ಲ, ಮೊನ್ನೆ ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಈ ಫೋಟೋದಲ್ಲಿ ಒಬ್ಬ ಗಡ್ಡ ಬಿಟ್ಕೊಂಡು ಸೂಟ್ ಹಾಕೊಂಡು ನಿಂತಿದ್ದಾನೆ ನೋಡಿ. ಈತನ ಮೇಲೆ ಅಮೆರಿಕ ಮೊನ್ನೆವರೆಗೆ $10 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಿತ್ತು. ಇವನ ಹೆಸರು ಅಬು ಮೊಹಮ್ಮದ್ ಅಲ್ ಜೊಲಾನಿ. ಗ್ಲೋಬಲ್ ಟೆರರಿಸ್ಟ್ ಆಗಿದ್ದವನು ಇವನು. ಈಗ ನೋಡಿ ಹೇಗೆ ಟ್ರಂಪ್ ಜೊತೆ ಕೈ ಕುಲುಕುತ್ತಾ ನಿಂತಿದ್ದಾನೆ. ಯಾವ ಅಮೆರಿಕ ಇವನ ಮೇಲೆ $10 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಿತ್ತೋ ಅದೇ ಅಮೆರಿಕಾದ ಅಧ್ಯಕ್ಷ ಈ ಉಗ್ರನ ಜೊತೆ ಕಾಣಿಸ್ಕೊಳ್ತಾ ಇದ್ದಾನೆ. ವಿಷಯ ಏನಪ್ಪ ಅಂದರೆ, ಸಿರಿಯಾದಲ್ಲಿನ ಇರಾನ್ ಮತ್ತು ರಷ್ಯಾ ಬೆಂಬಲಿತ ಶಿಯಾ ಸರ್ಕಾರವನ್ನು ಕೆಡವೋದಕ್ಕೆ ಅಮೆರಿಕ ಬಳಸ್ಕೊಂಡಿದ್ದು ಈ ಅಬು ಮೊಹಮ್ಮದ್ ಅಲ್ ಜೊಲಾನಿಯನ್ನ. ಸೊ ಗ್ಲೋಬಲ್ ಪಾಲಿಟಿಯಲ್ಲಿ ಯಾರು ಶತ್ರುಗಳು, ಯಾರು ಮಿತ್ರರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಮಾನವಂತರು, ಯಾರು ಮಾನಗೇಡಿಗಳು ಅಂತೇನಿರೋದಿಲ್ಲ. ಅಗತ್ಯ ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತವೂ ಕೂಡ ಇಲ್ಲಿ ಆಫ್ಘನಿಸ್ತಾನದ ವಿಷಯದಲ್ಲಿ ತನ್ನ ಅಗತ್ಯಗಳನ್ನು ನೋಡ್ಕೊಳ್ತಾ ಇದೆ. ಇನ್ನು ಇದರಿಂದ ಭಾರತಕ್ಕೇನು ಲಾಭ? ಗೆಳೆಯರೆ, ಪಾಕಿಸ್ತಾನ ಇತ್ತೀಚೆಗೆ ಮಾಡ್ತಾ ಇರೋ ಆರೋಪ ಏನು? ಬಲೂಚಿಸ್ತಾನದಲ್ಲಿ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ ಪಾಕ್ ಸೈನಿಕರ ಮೇಲೆ ನಡೀತಿರೋ ದಾಳಿಯಲ್ಲಿ ಭಾರತದ ರಾ ಕೈವಾಡ ಇದೆ ಅಂತ ಅಲ್ವಾ? ಅವರಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಮುಂದಿನ ದಿನಗಳಲ್ಲಿ ನಿಜ ಯಾಕೆ ಮಾಡಬಾರದು? ಪಾಕಿಸ್ತಾನದಂಥ ದೇಶಗಳು ಸಾಂಪ್ರದಾಯಿಕವಾಗಿ ಯುದ್ಧ ಮಾಡೋದಕ್ಕೆ ಅರ್ಹತೆಯನ್ನು ಹೊಂದಿರುವ ದೇಶಗಳಲ್ಲ. ಅವರಿಗೆ ಅವರದ್ದೇ ಭಾಷೆಯಲ್ಲಿ ಅರ್ಥ ಮಾಡಿಸಬೇಕು, ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಭಾರತದ ಮೇಲೆ ಉಗ್ರರ ಮೂಲಕ ದಾಳಿಗಳನ್ನು ಮಾಡಿಸೋ ಪಾಕಿಸ್ತಾನಕ್ಕೆ ಅವರದ್ದೇ ನೆಲದಲ್ಲಿ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ರೆ ಅಲ್ವಾ ಚೆನ್ನಾಗಿರೋದು. ಇನ್ನು ಶತ್ರುವಿನ ಶತ್ರು ಮಿತ್ರ. ಪಾಕಿಸ್ತಾನದ ಮತ್ತೊಂದು ಗಡಿಯಲ್ಲಿ ನಮ್ಮ ಪರ ಕೆಲಸ ಮಾಡೋದಕ್ಕೆ ಯಾರಾದರೂ ಇದ್ರೆ ಅದು ನಮಗೊಳ್ಳೇದಲ್ವೇ? ಈಗಾಗಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಅಜ್ಞಾತ ಗನ್ಮ್ಯಾನ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಾರತ ಆಫ್ಘನಿಸ್ತಾನದ ನೆರವನ್ನು ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಭಾರತಕ್ಕೆ ಬೇಕಾದ ಲಷ್ಕರ್, ಜೈಷ್ ಉಗ್ರರ ವಿರುದ್ಧ
ಪಾಕಿಸ್ತಾನದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಆಫ್ಘನ್ ತಾಲಿಬಾನಿಗಳ ನೆರವು ತುಂಬಾ ಮುಖ್ಯ. ಈ ಬಗ್ಗೆ CIA ಕೂಡ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದೆ. ಈಗಾಗಲೇ ಅಲ್ಲಿ ಉಗ್ರರ ವಿರುದ್ಧ ಅಪರಿಚಿತ ಬಂದೂಕುಧಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ಭಾರತ ಆಫ್ಘನಿಸ್ತಾನದ ತಾಲಿಬಾನಿಗಳನ್ನು ಬಳಸ್ಕೋತಾ ಇದೆ ಅನ್ನೋದು CIA ವರದಿಯಲ್ಲಿ ಹೇಳ್ತಾ ಇರೋ ಅಂಶ. ಅದು ಎಷ್ಟು ನಿಜಾನೋ, ಅಮೆರಿಕಾದ CIA ಭಾರತದ ಬಗ್ಗೆ ಎಷ್ಟು ಸುಳ್ಳು ಹೇಳ್ತಾ ಇದೆಯೋ ಗೊತ್ತಿಲ್ಲ. ಅಂತೂ ಈ ಥರದ್ದೇನಾದರೂ ಮಾಡೋದಕ್ಕೆ ತಾಲಿಬಾನಿಗಳನ್ನು ಬಳಸ್ಕೊಳ್ಳೋ ಅವಕಾಶ ಭಾರತಕ್ಕೆ ಮುಂದಿನ ದಿನಗಳಲ್ಲಿರುತ್ತೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಪ್ರೊಪಗಂಡ ಮಾಡುವಾಗ ಅವರ ಬ್ಲಡ್ ಬ್ರದರ್ಸು ನಮ್ಮ ಜೊತೆ ಇದ್ರೆ ಒಳ್ಳೆಯದಲ್ವೇ? ಇದರ ಜೊತೆಗೆ ಅಲ್ಲಿ ಚೈನಾ ಫ್ಯಾಕ್ಟರ್ ಕೂಡ ಇದೆ. ಚೈನಾ ಆಫ್ಘನಿಸ್ತಾನದಲ್ಲಿ ಬೇರು ಬಿಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಭಾರತದ ದೃಷ್ಟಿಯಿಂದ ತುಂಬ ಒಳ್ಳೆಯದಲ್ಲ. ಅದನ್ನು ಕೌಂಟರ್ ಮಾಡೋದಕ್ಕೆ ಕೂಡ ಭಾರತ ಅಲ್ಲಿ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋಬೇಕಾಗತ್ತೆ. ಆ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ಕೂಡ ಭಾರತ ತೆರೆಯುತ್ತಾ ಈ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕೆ ಆಗೋದಿಲ್ಲ. ಇನ್ನು ಈ ಆಫ್ಘನಿಸ್ತಾನದಲ್ಲಿ ಅತ್ಯದ್ಭುತ ಕ್ವಾಲಿಟಿಯ ಡ್ರೈ ಫ್ರೂಟ್ಸ್ ಸಿಗುತ್ತವೆ, ಕೇಸರಿ ಸಿಗುತ್ತೆ. ಆಫ್ಘನ್ ಜೊತೆ ಭಾರತ ವ್ಯಾಪಾರ ಸಂಬಂಧಗಳನ್ನು ಕೂಡ ವೃದ್ಧಿ ಮಾಡ್ಕೋಬೇಕಾಗಿದೆ. ಚಾಬಹಾರ್ ಬಂದರಲ್ಲಿ ಭಾರತ ಇನ್ವೆಸ್ಟ್ ಮಾಡಿದೆ. ಪಾಕಿಸ್ತಾನದ ಜೊತೆಗಿನ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ರದ್ದು ಮಾಡಿಕೊಂಡಿದೆ ಮತ್ತು ಪಾಕಿಸ್ತಾನದ ಹಾದಿಯನ್ನು ಕೂಡ ಭಾರತ ಈಗ ಬಳಸ್ತಿಲ್ಲ. ಹೀಗಾಗಿ ಚಾಬಹಾರ್ ಬಂದರಿನ ಮೂಲಕ ಆಫ್ಘನಿಸ್ತಾನ ಭಾರತದ ಜೊತೆ ಮತ್ತು ಭಾರತ ಆಫ್ಘನಿಸ್ತಾನದ ಜೊತೆ ವ್ಯಾಪಾರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋ ಬಗ್ಗೆ ಕೂಡ ಜೈಶಂಕರ್ ಮತ್ತು ಮುತ್ತಕಿಯ ಮಾತುಕತೆಯ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗಿರುವ ಸಾಧ್ಯತೆಗಳಿರುತ್ತವೆ. ಇದರಿಂದ ಆಫ್ಘನಿಸ್ತಾನಕ್ಕೆ ಸಾಕಷ್ಟು ಲಾಭ ಆಗುತ್ತೆ. ಗೆಳೆಯರೆ, ಆಫ್ಘನಿಸ್ತಾನಕ್ಕೆ ಭಾರತದ ಸ್ನೇಹ ಅನ್ನೋದು ತುಂಬಾನೇ ಮುಖ್ಯ. ಈಗ ಇಡೀ ಪಾಶ್ಚಿಮಾತ್ಯ ಜಗತ್ತವರನ್ನು ದೂರ ಇಟ್ಟಿರುವಾಗ ಭಾರತ ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆಯನ್ನು ಕೊಟ್ಟರೆ ಅಮೆರಿಕ ಸೇರಿದಂತೆ ಪಶ್ಚಿಮದ ಸರ್ಕಾರಗಳ ಮೇಲೆ ಕೂಡ ಒಂದಷ್ಟು ಒತ್ತಡ ನಿರ್ಮಾಣ ಆಗುತ್ತೆ. ಇನ್ನು ಇರಾನ್ನಲ್ಲಿ ಕಾರ್ಯಾಚರಣೆ ನಡೆಸಬೇಕು ಅಂದ್ಕೊಂಡಿರೋ ಇಸ್ರೇಲ್ ಹಾಗೂ ಅಮೆರಿಕಾಗಳಿಗೆ ಕೂಡ ಆಫ್ಘನಿಸ್ತಾನದಲ್ಲೊಂದು ಸ್ಟೇಜ್ ಬೇಕು. ಅದಕ್ಕೆ ಭಾರತದ ನೆರವು ಕೂಡ ಅವರಿಗೆ ಬೇಕಾಗುತ್ತೆ. ಅದನ್ನೇ ಬಳಸಿಕೊಂಡು ಭಾರತ ಆಫ್ಘನಿಸ್ತಾನಕ್ಕೆ ಬೇಕಾದ ಒಂದಷ್ಟು ಸಹಾಯಗಳನ್ನು ಮಾಡಿಸಿದರೆ ತಾಲಿಬಾನಿಗಳಿಗೆ ಕೂಡ ಲಾಭ ಆಗುತ್ತೆ. ಭಾರತದ ಪ್ರಭಾವ ಕೂಡ ಈ ಭಾಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಇಂಥ ಸಾಕಷ್ಟು ಪರಸ್ಪರ ಲಾಭಗಳಿವೆ. ಅದನ್ನು ಭಾರತ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರ ಜೊತೆಗೆ ಇನ್ನು ಆಫ್ಘನ್ ಗಡಿಯ ಮೂಲಕ ಪಾಕಿಸ್ತಾನಕ್ಕೊಂದಷ್ಟು ಕಾಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಬಲೂಚ್ ಜೊತೆಗೆ TTPಯ ಅಬ್ಬರ ಕೂಡ ಅಲ್ಲಿ ತೀವ್ರಗೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಅಲ್ಲಿ ಸದ್ಯಕ್ಕೆ TTP ಅಗತ್ಯ ಕೂಡ ಇದೆ. ಯಾಕೆಂದರೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಪಾಕಿಸ್ತಾನ ಐಸಿಸ್ ಅನ್ನು ಸಾಕೋ ಕೆಲಸಕ್ಕೆ ಮುಂದಾಗಿದೆ. ಈ ಐಸಿಸ್ ಇರೋದು ಭಾರತದ ದೃಷ್ಟಿಯಿಂದ ಮಾತ್ರ ಅಲ್ಲ, ಏಷ್ಯಾದ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಸೊ ಐಸಿಸ್ ಜೊತೆ ಹೋರಾಡೋದಕ್ಕೆ ಅಲ್ಲಿ ಅಂಥದ್ದೇ ಒಂದು ಸಂಘಟನೆ ಬೇಕು. ಆ ಕೆಲಸವನ್ನು ಕೂಡ TTPಯ ಮೂಲಕ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂತೂ ಭಾರತ ತನ್ನ ಮಡಿವಂತಿಕೆಯನ್ನು ಕೊಡವಿ ರಾಜತಾಂತ್ರಿಕತೆಯನ್ನು ಸರಿಯಾಗಿ ಮಾಡ್ತಾ ಇದೆ. ಒಳ್ಳೆಯದಾಗಲಿ ಭಾರತದ ಪ್ರಯತ್ನಕ್ಕೆ. ಇದು ಗೆಳೆಯರೆ, ಆಫ್ಘನಿಸ್ತಾನದ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಇನ್ನು ಮುಂದೆ ನಕ್ಷತ್ರ ತೋರಿಸೋದಕ್ಕಿರುವ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.